ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ರುಚಿಯಾಗಿ ಈ ರೀತಿ ಮರಳಾಗಿರೋಂತಹ ನಂದಿನಿ ಬೆಣ್ಣೆಯಿಂದ ಯಾವ ರೀತಿ ಮನೆಯಲ್ಲೇ ತುಪ್ಪನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಅದರಲ್ಲಿ 1 ಸ್ಪೂನ್ ಆಗೋಷ್ಟು ಮೆಂತ್ಯನ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮತ್ತು ಜೊತೆಗೆ ಆದಷ್ಟು ಸಣ್ಣ ಹುರಿಲಿ ಕೆಂಪಗಾಗೋವರೆಗೆ ನೀಟಾಗಿ ಸಣ್ಣ ಹುರಿಲಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಕೆಂಪಗಾಗಬೇಕು, ಅಂದರೆ ಸಿಗಬಾರ್ದು. ಆ ರೀತಿ ನಿಧಾನವಾಗಿ ಸಣ್ಣ ಹುರಿಲಿ ಈ ರೀತಿ ಕೆಂಪಗಾಗೋವರೆಗೆ ನೀಟಾಗಿ ಹುರ್ಕೋಬೇಕು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಂದಿನಿ ಬೆಣ್ಣೆನ 1/2 kg ತೊಗೊಂಡಿದ್ದೀನಿ. ಈ ರೀತಿ ಸಣ್ಣ ಸಣ್ಣ ಪೀಸ್ ಥರ ಮಾಡಿ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಂದ ಇರೋಂಥ ಪಾತ್ರೆ ತೊಗೋಬೇಕು ಬೆಣ್ಣೆ ಕರಗಿಸುವಾಗ, ಇಲ್ಲಾಂದರೆ ತಳ ಹಿಡಿದು ಸೀದ್ಬಿಡುತ್ತೆ. ಅದಕ್ಕೋಸ್ಕರ ಅಂದರೆ ಸ್ವಲ್ಪ ಬೆಣ್ಣೆ ಚೆನ್ನಾಗಿ ಕರಗಬೇಕು. ಆಗ ನಾವು ಹುರ್ದು ಮತ್ತು ಇಟ್ಕೊಂಡಿರೋಂಥ ಕೆಲವು 3-4 ಪದಾರ್ಥಗಳನ್ನ ಸೇರಿಸಿ ನಾವು ಬೆಣ್ಣೆ ಕಾಯಿಸೋದ್ರಿಂದ ತುಂಬ ಸ್ವಾದಿಷ್ಟವಾಗಿ ಮತ್ತು ಅಂಗಡಿಲಿ ತರೋ ಬೆಣ್ಣೆಗಿಂತನೂ ತುಂಬ ರುಚಿಯಾಗಿ ತುಪ್ಪನ ನಾವು ಕಾಯಿಸ್ಕೋಬೋದು. ಇಲ್ಲಿ ಒಂದು 4-5 ಎಲೆ ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದು ಮತ್ತು 2 ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ. ನಂತರ ನಾನಿಲ್ಲಿ 2 ಲವಂಗನ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ. ಮತ್ತು ನಮಗೆ ತುಪ್ಪ ಒಳ್ಳೆ ಬಣ್ಣ ಬರಬೇಕಂದ್ರೆ 1/4 ಚಮಚದಷ್ಟು ಅಥವಾ ಚಿಟಿಕೆಯಷ್ಟು ಅರಿಶಿನ ನಾವು ಇಲ್ಲಿ ಸೇರಿಸ್ಬೇಕು. ಚೆನ್ನಾಗಿ ಬೆಣ್ಣೆ ಕರಗಿ ತುಪ್ಪ ಆಗೋವರೆಗೆ ಚೆನ್ನಾಗಿ, ಅಂದರೆ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕರಗಿಸ್ಕೋಬೇಕು. ಅಂದರೆ ಒಂದು 5-6 ನಿಮಿಷ ಆಗುತ್ತೆ ನಮಗೆ ಈ ರೀತಿ ಬೆಣ್ಣೆ ಕರಗ್ಸೋಕ್ಕೆ. ಅಂದರೆ ಆದಷ್ಟು ಸಣ್ಣ ಉರಿ ಇಟ್ಕೋಬೇಕು ಮತ್ತು ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೋಬೇಕು, ಇಲ್ಲಾಂದರೆ ಈ ರೀತಿ ಉಕ್ಕಿ ಈಚೆ ಸುರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಸ್ವಲ್ಪ ಬಬಲ್ಸ್ ಈಗ ಕಡಿಮೆ ಆಗ್ತಾಯಿದೆ ಮೊದಲಿಗಿಂತನೂ. ಅದೇ ಥರ ನಾವು ಎಲ್ಲ ಬಬಲ್ಸ್ಗಳು ಸ್ವಲ್ಪ ಕಡಿಮೆ ಆಗೋವರೆಗೂ ಚೆನ್ನಾಗಿ ಸಣ್ಣ ಹುರಿಲಿ ಆದಷ್ಟು ತಿರುಗಿಸ್ಕೊತಾ ಇರಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಂದಿನಿ ಬೆಣ್ಣೆಲಿ ಒಂದೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂಥರ ಗಷ್ಟ ಥರ ಉಳ್ಕುತ್ತೆ. ಕೆಲವೊಂದು ಸಲ ಹಾಗೆ ನೀಟಾಗಿ ಕರಗುತ್ತೆ. ನೋಡಿ, ಇಲ್ಲಿ ಈ ಥರ ಬಬಲ್ಸ್ ಕೂಡ ಕಡಿಮೆ ಆಗಿ ನಮಗೆ ತುಪ್ಪ ರೆಡಿ ಆಗ್ತಾಯಿದೆ. ಇನ್ನೊಂದು 2 ನಿಮಿಷ ಕುದಿಸಿದ್ರೆ ತುಪ್ಪನೂ ತುಂಬ ರುಚಿಯಾಗಿ ಮತ್ತು ಅಷ್ಟೇ ಸ್ವಾದಿಷ್ಟವಾಗಿ ಕೂಡ ನಮಗೆ ತಯಾರಾಗುತ್ತೆ. ಈ ರೀತಿ ತಯಾರಿಸಿ ಒಂದ್ಸಲ ನೀವೆಲ್ಲರೂ ಟೇಸ್ಟ್ ನೋಡೋದ್ರಿಂದ ಅನಿಸುತ್ತೆ, ಹೌದು, ಕೆಲವೇ ಪದಾರ್ಥಗಳಿಂದ ಆರಾಮಾಗಿ ಮನೆಯಲ್ಲೇ ತುಂಬ ಸ್ವಾದಿಷ್ಟವಾದಂತಹ ರುಚಿಯಾದಂತಹ ತುಪ್ಪನ ನಾವೇ ತಯಾರಿಸ್ಕೋಬೋದು ಅಂತ. ನೋಡಿ, ಈಗ ಈ ರೀತಿ ನಮಗೆ ತುಪ್ಪ ರೆಡಿಯಾಗಿರುತ್ತೆ. ಅಂದರೆ ಇದು ಫುಲ್ ತಣಿಬೇಕು ಚೆನ್ನಾಗಿ. ಆರಿದ ನಂತರ ನಾವು ಸೋಸಿ ಇಟ್ಕೋಬೋದು. ಅಂದರೆ ನಾವು ಈ ರೀತಿ ತಣ್ಣಗೆ ಆಗೋಕ್ಕೆ ಬಿಡಬೇಕು. ಸುಮಾರು ಒಂದು 3-4 ಗಂಟೆ ಹಾಗೆ ಇಟ್ಟರೆ ತಣ್ಣಗಾಗುತ್ತೆ. ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಆದಷ್ಟು ತುಪ್ಪನ ಸ್ಟೋರ್ ಮಾಡಿಡೋಕ್ಕೆ ಸ್ಟೀಲ್ ಅಥವಾ ಗಾಜಿಂದು ಡಬ್ಬಗಳಾದರೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆಮೇಲೆ ಜೊತೆಗೆ ಡಬ್ಬನೂ ಅಷ್ಟೇ ಒಂದು ಸ್ವಲ್ಪನೂ ನೀರಿನಂಶ ಇರದೇ ಇರೋ ರೀತಿ ಬಟ್ಟೆಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಸೋಸಿ ಇಡಬೇಕು. ನೋಡಿ, ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಅಷ್ಟೇ ರುಚಿಯಾಗಿ ಕೂಡ ನಮ್ಮ ತುಪ್ಪ ರೆಡಿಯಾಗಿರುತ್ತೆ. ನೋಡಿ, ನಂತರ ನಾನು ಓವರ್ನೈಟ್ ಈ ರೀತಿ ಇಟ್ಟಾದಮೇಲೆ ನಮಗೆ ಇಷ್ಟು ಚೆನ್ನಾಗಿ ಒಳ್ಳೆ ಬಣ್ಣವಾಗಿ ಕೂಡ ಅಷ್ಟೇ ರುಚಿಯಾಗೂ ಕೂಡ ಪರಿಮಳಯುಕ್ತವಾಗಿ ತಯಾರಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.